ಅದಕ್ಕೆ ಅಫಿಷಿಯಲ್ ಲೆಟರ್ ಬರಿತಾ ಇದ್ದೀನಿ. ಅಫಿಷಿಯಲ್ ಲೆಟರ್ ಇಬ್ಬರಿಗೂ ಬರಿತಾ ಇದ್ದೀನಿ, ಕೇಂದ್ರ ಮತ್ತು ರಾಜ್ಯಕ್ಕೆ. ಮಾಡ್ತಾರೆ, ಮಾಡಬೇಕು ಚುನಾವಣಾ ಆಯೋಗ. ಹೌದು, ಬರ್ದಿದ್ದಾನಲ್ಲ ಅಫಿಷಿಯಲ್ ಲೆಟರ್ ವಿತ್ ದಾಖಲೆಗಳು ಕೊಡ್ತೀನಿ. ಅಲ್ಲ, ಅದನ್ನೇ ಬೋಗಸ್ ಕ್ರಿಯೇಟ್ ಮಾಡ್ತಾವ್ರೆ ಅಂತ 2002 ಬೋಗಸ್ ಕ್ರಿಯೇಟ್ ಹುನ್ನಾರ ಮಾಡ್ತಾ ಇದ್ದಾರೆ. ಇಲ್ಲ ಡೇಟಾ ಬೇಸೇ ಇಲ್ಲಲ್ಲ. ಈಗ ನಾನು ಡೇಟಾ ಬೇಸ್ ಇಲ್ಲ ಅಂತಾನೆ ಕಂಪ್ಲೇಂಟ್ ಹೇಳ್ತಾ ಇರೋದು. ನಿಮ್ದು ಯಲಹಂಕದ ಉದಾಹರಣೆ ಕೊಟ್ಟಿದ್ದೀನಲ್ಲ, ಆ ಡೇಟಾನೇ ತೆಗೆದಾಕ್ಬಿಟ್ಟಿದ್ದಾರೆ ಅಲ್ಲಿಂದ. ಅಕ್ರಮ ನಡೀತಾ ಇರೋದು ಕೋಗಿಲು ಈ ಕಡೆ ಇದೆ, ಬಾಂಗ್ಲಾದೇಶಿಯರು ಹೆಚ್ಚಿರುವಂಥದ್ದು. ಮಾದೇಪುರದಲ್ಲಿದ್ದಾರೆ, ಬ್ಯಾಟ್ರಾಯನ್ಪುರದಲ್ಲಿದ್ದಾರೆ. ಕಾಂಗ್ರೆಸ್ ಅವರು ಒಂದು ಕಡೆ SIRನ ವಿರೋಧ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಿಮಗೆ ಗ್ಯಾರಂಟಿ ಸಿಗಲ್ಲ. ಗ್ಯಾರಂಟಿ ಸಿಗಬೇಕಾದ್ರೆ, ಸ್ಕೀಮ್ಗಳು ಸಿಗಬೇಕಾದ್ರೆ ನೀವು ಈ ಮತದಾರರ ಪಟ್ಟಿಯಲ್ಲಿ SIR ಆದಮೇಲೆ ಸೇರಬೇಕು. ಅಂದರೆ ಈ ಬಾಂಗ್ಲಾದೇಶದವರೆಲ್ಲ ಕಂಪಲ್ಸರಿ ಏನಾನ ಮಾಡಿ ಹುಡುಕಿ ಆಗಲಿ ಅಂತ ಅವನು DK ಶಿವಕುಮಾರ್ ಅವರ ಕುತಂತ್ರ ಅದು. ಹಂಗಾದ್ರೂ ಹೇಳಿದ್ರೆ ಇವರೆಲ್ಲ ಓಡಾಡ್ತಾರಲ್ಲ ಬಾಂಗ್ಲಾದೇಶಕ್ಕೆ. ಆಗಲೇ ಓಡ್ತಾ ಇದ್ದಾರೆ ಎಲ್ಲ. ಯಾವಾಗ ವೆಸ್ಟ್ ಬೆಂಗಾಲ್ ಸೋತರು, ಅಸ್ಸಾಂ ಸೋತರು, ಎಲ್ಲ ಗಡಿಗಳಲ್ಲಿ ಕ್ಯೂ ಅವ್ರು ತಗೊಂತಾ ಇಲ್ಲ ಬಾಂಗ್ಲಾದೇಶದವರು ಇಲ್ಲಿಂದ ಹೋದ ಜನಗಳನ್ನು. ಅದು ಗಲಾಟೆ ನಡೀತಾ ಇದೆ ಬಾರ್ಡ್ರಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಅವ್ರನ್ನ ಇಲ್ಲೇ ರಿಟೈನ್ ಮಾಡಬೇಕು. ಅದಕ್ಕೆ ಮಾಡಿಸಿ ನಿಮಗೆ ಎಲ್ಲ ಗಿಫ್ಟ್ ಕೊಡ್ತೀನಿ, ಗ್ಯಾರಂಟಿ ಗಿಫ್ಟ್ಗಳು ಕೊಡ್ತೀನಿ, ಇಲ್ಲೇ ಮಾಡಿ ಅಂತ DK ಶಿವಕುಮಾರ್ ಅವರ ವಾದ. ಪ್ರತಿಯೊಬ್ಬರಿಗೂ ಅಲ್ಲ, ಮುಖ್ಯಮಂತ್ರಿಗೆ ನಾನು ತಿಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗಲ್ಲ, ಭಾರತೀಯರಿಗೆ ಮಾತ್ರ. DK ಶಿವಕುಮಾರ್ ಪ್ರತಿಯೊಬ್ಬರಿಗಲ್ಲ. ಮಿಸ್ಟರ್ DK ಶಿವಕುಮಾರ್ ಪ್ರತಿಯೊಬ್ಬರಿಗಲ್ಲ, ಭಾರತೀಯರಿಗೆ ಮಾತ್ರ. ಭಾರತಕ್ಕೆ ಕನ್ನ ಹಾಕೋರ್ಗೆ ಅಲ್ಲ, ಅನ್ನ ಹಾಕೋರ್ಗೆ ಮಾತ್ರ ಇಲ್ಲಿ ಓಟು. ಕನ್ನ ಹಾಕೋರ್ಗೆ ಓಟ್ ಇರಲ್ಲ ಇಲ್ಲಿ. ಭಾರತೀಯರಿಗೆ ಮಾತ್ರ ಇದು, ಪಾಕಿಸ್ತಾನದವ್ರಿಗೆ ಬಾಂಗ್ಲಾದೇಶದವ್ರಿಗೆ ಅಲ್ಲ. ಸರೋಯ್ತಾ? ಮುಂದಕ್ಕೆ ಹೋಗ್ಲಾ? ಮುಖ್ಯಮಂತ್ರಿ DK ಶಿವಕುಮಾರ್ ಅಧಿಕಾರಕ್ಕೆ ಬಂದು 1 ತಿಂಗಳಾಯಿತು. ಅಧಿಕಾರಕ್ಕೆ ಬಂದು. ಇಡೀ ಕರ್ನಾಟಕ ಜನತೆಗೆ ಏನಾನ ಹೊಸದು ಅನಿಸ್ತಾ ಇದೆಯಾ? ಯಾರನ್ನ ಕೇಳಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ, ಬೀದರಿಂದ ಚಾಮರಾಜನಗರದವರೆಗೂ ಹೋಗಿ, ಬೆಂಗಳೂರವರೆಗೂ ಬನ್ನಿ. ಈ ಸರ್ಕಾರ ಬಂದ ಮೇಲೆ ಹೊಸತನ ಏನಾನ ಬಂದಿದೆಯಾ? ಹೊಸ ಆಡಳಿತ ಬಂದಿದೆಯಾ? ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಬಂದಿದೆಯಾ? ಏನಾರ ಅಧಿಕಾರಿಗಳು, ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳ ಬದಲಾವಣೆಯಾಗಿ ಕರಪ್ಷನ್ ಮಾಡದೇ ಇರೋ ಅಧಿಕಾರಿಗಳನ್ನು ಸ್ಥಳದಲ್ಲಿ ಹಾಕಿದ್ದೀರಾ? ಏನೂ ಇಲ್ಲ. ಅದೇ ಹಳೆ ಅದೇ ಎಂಡ, ಅದೇ ಅದು ಹಳೆ ಬಾಟ್ಲು, ಹೊಸ ಎಂಡ ಅಷ್ಟೇ. ಏನು ಇದೇ ಇಲ್ಲ. ಮುಖ್ಯಮಂತ್ರಿಗೆ ಯಾರು ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ. ರೈತರಿಗೆ ಗೊತ್ತಿಲ್ವಾ ಯಾವಾಗ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು, ಮಳೆ ಕಡಿಮೆ ಆದಾಗ ಯಾವ ಬೆಳೆ ಬೆಳಿಬೇಕು, ಮಳೆ ಜಾಸ್ತಿ ಇದ್ದಾಗ, ನೀರಾವರಿ ಇದ್ದಾಗ ಯಾವನ್ ಬೆಳಿಬೇಕು? ಅದು ಅವ್ರ ರಕ್ತಗತವಾಗಿ ಬಂದ್ಬಿಟ್ಟಿದೆ. DK ಶಿವಕುಮಾರ್ ಕೇಳಿ ಏನು ಅವಶ್ಯಕತೆ ಇಲ್ಲ. ನೀರಿಲ್ಲ. DK ಶಿವಕುಮಾರ್ ಕಾಲ್ಗುಣನೋ ಗೊತ್ತಿಲ್ಲ, ಏನೋ ಬರಗಾಲ ಶುರು ಬಂದ ತಕ್ಷಣ ಬರಗಾಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಕಡೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬೋಗಿ ಫ್ಲಡ್ ಆಗೋಯ್ತು. ಇವ್ರು ಬರಗಾಲ. ಬೆಳೆ ಬೆಳಿಬೇಡಿ ಅಂತ. ಇರಾನ್ ಯುದ್ಧ ಆದಾಗ ಇರಾನ್, ಅಮೇರಿಕ, ಇಸ್ರೇಲ್, ಬೇರೆ ಬೇರೆ ದೇಶಗಳು, ಸುಮಾರು ಒಂದು 7-8 ದೇಶಗಳು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಸಲಹೆ ಕೊಟ್ಟರು. ತಗೊಂಬೇಡಿ ಅಂತ ಹೇಳಿಲ್ಲ, ಚಿನ್ನದ ಬಳಕೆ ಕಡಿಮೆ ಮಾಡಿ ಅಂದರು. ಆಗ DK ಶಿವಕುಮಾರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ರಿ?
ಕಾಂಗ್ರೆಸ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ರಿ? ಮಾನ ಮರ್ಯಾದೆ ಇದೆಯಾ? ಅಷ್ಟು ಪಾಪರಾವುಟ್ ಇದೆಯಾ ದೇಶ? ಜವಾಬ್ದಾರಿ ಇಲ್ಲದ ಪ್ರಧಾನಮಂತ್ರಿ ಏನೇನೋ ಹೇಳಿದ್ರಲ್ಲ ನೀವು. ಈಗ ಹೆಂಗಪ್ಪ ಹೇಳ್ತೀಯಾ ಬೆಳೆ ಬೆಳಿಬೇಡಿ ಅಂತ? ಹೇಳೋದು ಹೇಳ್ತೀಯ ನಮಗೆ. ನಿನ್ಗೆ ಧೈರ್ಯ ಇದ್ರೆ ತಮಿಳ್ನಾಡವ್ರಿಗೆ ಹೇಳು ಬೆಳೆ ಬೆಳಿಬೇಡ ಅಂತ. ಯಾರಿಗೆ ಹೇಳ್ಬೇಕು ನೀನು? ನಮಗೆಲ್ಲ ಹೇಳ್ಬೇಕಾಗಿರೋದು ತಮಿಳ್ನಾಡಿಗೆ ಹೇಳ್ಬೇಕು. ನೀನು ಬೆಳೆ ಬೆಳಿಬೇಡ್ರಿ ಅಂತ ಹೇಳ್ಬೇಕು. ಹೇಳೋ ದಮ್ಮಿದೆಯಾ ನಿನಗೆ? ಅಲ್ಲಿ ಸ್ಟಾಲಿನ್ ಹೋಗಿ ಅವ್ರು ಯಾರೋ ಜೋಸಫ್ ವಿಜಯ್ ಬಂದ, ಪಾಪ ಬಂದ ತಕ್ಷಣ ಅವ್ರು ನೋಡಿ ರಾಜಕೀಯದ ಜ್ಞಾನ ಇಲ್ಲ, ಏನೂ ಇಲ್ಲ, ಕರ್ನಾಟಕದ ವಿರುದ್ಧ ಪತ್ವ ಹೊರಡಿಸ್ತಾ ಮೇಕೆ ದಾಟು ನೋ ದಾಟು ಅಂದ. ಮೇಕೆ ದಾಟು ನೋ ದಾಟು. ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್. ನಮ್ಮ ಮುಖ್ಯಮಂತ್ರಿ ಬಂದು 1 ತಿಂಗಳಾಯಿತು, ಕಂಪ್ಲೀಟ್ ಆಯಿತು. ಏನನ ಅದಕ್ಕೆ ರಿಯಾಕ್ಷನ್ ಕೊಟ್ಟವ್ರ? ಅಧಿವೇಶನ ಕರೆದು ಅವ್ರಿಗೆ ಚಿಮಾರಿ ಹಾಕ್ಬೇಕಾಯ್ತಲ್ಲ ತಮಿಳ್ನಾಡಿಗೆ, ಹಾಕಿದಾರ? ಕರ್ನಾಟಕದ ರೈತರು ಬೆಳೆ ಬೆಳಿಬೇಡಿ, ತಮಿಳ್ನಾಡು ರೈತರು ಬೆಳೆ ಬೆಳ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟಾ? ನೀನು ನಮ್ಮವ್ರಿಗೆ ಮಾತ್ರ ಹೇಳಿದೀಯಾ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೇಳಿಲ್ಲ ನೀನು? ಹಂಗಾರೆ ನೀರು ಕೊಡೋಕ್ಕಾಗಲ್ಲ ಅಂತ ಯಾಕೆ ಹೇಳಿಲ್ಲ? ನನಗಿರೋ ಪ್ರಕಾರ ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇವರು. ಕದ್ದು ಮುಚ್ಚಿ ನೀರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಇವರು. ಅವ್ರಿಗೆ ಯಾಕ್ರಿ ಆ ಕಷ್ಟ? ಡಿ ಕೆ ಶಿವಕುಮಾರ್ ಹೇಳಲ್ಲ, ಇಟ್ಕೆ ಅಲ್ಲ ಒಂದು ಜಲ್ಲಿನೂ ಹಾಕಲ್ಲ ಅಂತ ಹೇಳೋರಲ್ಲ. ಮೇಕೆದಾಟಿಗೆ ನಾನು ಹಾಕದೆ ಜಲ್ಲಿನೇ ಹಾಕಲ್ಲ ಅಂತ ಹೇಳೋರಲ್ಲ. ಬಡ್ಜೆಟಲ್ಲಿ ಏನು ದುಡ್ಡು ಇಟ್ಟಿದ್ದಾರ? 10,000 ಕೋಟಿ ಇಡ್ತೀನಿ ಅಂದ್ರಲ್ಲಪ್ಪ, 10 ರೂಪಾಯಿ ಇಟ್ಟವ್ರ ಬಡ್ಜೆಟಲ್ಲಿ ಮೇಕೆದಾಟಿಗೆ. ಅದರಿಂದ ಡಿ ಕೆ ಶಿವಕುಮಾರ್ ಅವ್ರ ಪರ ತಮಿಳ್ನಾಡು ಪರ ಮಾತಾಡಬೇಡಿ. ಪಕ್ಕದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿನ ತಮಿಳ್ನಾಡೆ ಪಕ್ಕ ಇರೋದ್ರಿಂದ ಸ್ವಲ್ಪ ಸಂಬಂಧಗಳು ಜಾಸ್ತಿ ಅವ್ರಿಗೆ.